ಗೆಲ್ಲುವುದಿಲ್ಲ ಅಂತ ಹೇಳಿದೆ. ನಾನು ಸುಮ್ಮನೆ 28 ಗೆಲ್ತೀವಿ ನಾನು ಹೇಳೇನು. ಕಳೆದ ಬಾರಿ ನಾನು ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರು BJP 1 ಸೀಟ್ ಗೆಲ್ಲಲ್ಲ ಅಂತ. ನಾನು ಅವಾಗ ಹೇಳಿದೆ, ನಾನು BJPಯ ಆಕ್ಟಿವ್ ಪಾಲಿಟಿಕ್ಸಲ್ಲಿ ಇದ್ದೆ. ಅವ್ರು 1 ಸೀಟ್ ತಗೊಳ್ತಾರಲ್ಲ ಗೊತ್ತಿಲ್ಲ, ನಾವು ಹೆಚ್ಚು ಗೆಲ್ತೀವಿ ಅಂತ. 25 ಗೆದ್ವಿ, ಅವತ್ತು ಗೆದ್ದಿದ್ದು ಒಂದೇ. ನಾನು ಅವಾಗ ಸ್ಟೇಟ್ ಪಾಲಿಟಿಕ್ಸಲ್ಲಿ ಇದ್ದೆ. ಈಗ ನಾನು ಶಿವಮೊಗ್ಗ ಬಿಟ್ಟು ಹೋಗಿಲ್ಲ, ಸುಳ್ಳು ಹೇಳಲೇನು, ಎಲ್ಲ ಸೀಟ್ ಗೆಲ್ತೀವಿ ಅಂತ ಆಸೆ ಹೇಳಿದೆ ನಾನು. ನನ್ನ ಆಸೆ 27 BJP ಗೆಲ್ಲಬೇಕು, ಇಂಡಿಪೆಂಡೆಂಟ್ ಆಗಬೇಕು, 28 ಜನ ಮೋದಿ ಕೈ ಎತ್ತಬೇಕು. ನೋ, ವಿಜೇಂದ್ರ ರಾಜೀನಾಮೆ ಕೊಡೋದಕ್ಕೂ ಇಲ್ಲಿ ಗೆಲ್ಲೋದಕ್ಕೂ ಇದು ಸಿದ್ಧಾಂತ. ಇದು ಮೋದಿ ಸಿದ್ಧಾಂತ ಏನು? ಕುಟುಂಬ ರಾಜಕಾರಣ ಇರಬಾರ್ದು, ಅದರಿಂದ ಮುಕ್ತವಾಗಬೇಕು. ಈ ಸಿದ್ಧಾಂತಕ್ಕೂ ಗೆಲುವಿಗೆ ಸಂಬಂಧ ಏನು? ವಿಜೇಂದ್ರ ಮುಖ ನೋಡಿ ಜನ ಓಟ್ ಕೊಡ್ತಾರ? ಇನ್ನು ಹೇಳ್ಸೋದು ಬಚ್ಚ, ಏನೂ ಗೊತ್ತಿಲ್ಲ ಅವನಿಗೆ. ಅವನ ಮುಖ ನೋಡಲ್ಲ ಓಟ್ ಕೊಡ್ತಿರೋದು, ಮೋದಿ ಮುಖ ನೋಟ್ ಓಟ್ ಕೊಡ್ತಿರೋ ಜನ. ಅದಕ್ಕೆ ನಾನು ಹೇಳ್ತಿರೋದು, ಇವನ್ ರಾಜೀನಾಮೆಗೂ ಸಂಬಂಧ ಇಲ್ಲ. ನಿಮಗೆ BJPಯ ನರೇಂದ್ರ ಮೋದಿ ಸಿದ್ಧಾಂತದ ಬಗ್ಗೆ ನಂಬಿಕೆ ಇದ್ದರೆ, ಅವ್ರು ಭಾಷಣ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ಕೂತಿದ್ರೆ ನೀವು ಅದು ಸಿದ್ಧಾಂತಕ್ಕೆ ಒಪ್ಕೋಬೇಕು, ಮಗನ ರಾಜೀನಾಮೆ ಕೊಡಿ. ಇಲ್ಲ, ನೀವು ಆ ಸಭೆಗಳಲ್ಲೇ ಕೂತ್ಕೋಬೇಡಿ. ಮೋದಿ ಸಭೆಗಳು ಕೂತ್ಕೊಂಡು ಮೋದಿಗೆ ಭಾಷಣಕ್ಕೆ ಅವಮಾನ ಮಾಡಬೇಡಿ. ಅದು ಮಾಡ್ತಿಲ್ಲ ಅಂತ ಒಂದು ಭ್ರಮೆ ಇವರು ಹುಟ್ಟಿಸಿರಲ್ಲ ಅವ್ರ ತಲೆ ಮೇಲೆ. ಯಡಿಯೂರಪ್ಪ ಇದ್ರೆ ಕರ್ನಾಟಕದ ಲಿಂಗಾಯತರೆಲ್ಲ BJP ಜೊತೆಗಿರ್ತಾರೆ. ಇವು ತಗೊಂಡೋಗಿ ಸುಳ್ಳು ಹುಟ್ಟಿಸಿ ಅವ್ರ ತಲೆಯಲ್ಲಿ ಭ್ರಮೆ ಇದೆ. ಇವ್ರಿಗಿಂತ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್, ವಿಜೇಂದ್ರನಿಗೂ ಬಸವನಗೌಡ ಪಾಟೀಲ್ ಯತ್ನಾಳ್ಗೂ ಹೋಲಿಕೆ ಮಾಡಿದ್ರೆ ಯಾರು ಲಿಂಗಾಯತ್ ಲೀಡರ್, ಯಾರು ಹಿಂದುತ್ವವಾದಿ? ಬಸವನಗೌಡ ಪಾಟೀಲ್ ಯತ್ನಾಳ್ ತಾನೆ. ಇವ್ರಿಗೇನು ಅನಿಸ್ಬಿಟ್ಟಿದೆ, ಆ ರೀತಿ ಅನಿಸಂಗೆ ಮಾಡಿದ್ದಾರೆ ಇವರು. ಈ ಚುನಾವಣೆ ಮುಗಿದ್ಮೇಲೆ ಎಲ್ಲ ಬರುತ್ತೆ. ಅಣ್ಣ, ನೀನು ಪ್ರಶ್ನೆ ಕೇಳಬಾರ್ದು, ಪತ್ರಕರ್ತರು ಮಾತ್ರ. ಅದಕ್ಕೆ ಹೇಳಿದೆ ನಾನು, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಬೂತ್ ಇದೆ ಅಂತಲೇ ವಿಜೇಂದ್ರನ್ ಗೊತ್ತಿಲ್ಲ. ಶಿಕಾರಿಪುರದಲ್ಲಿ 60,000ದಿಂದ ಯಾಕೆ 10,000ಕ್ಕೆ ಇಳಿದ್ರಿ ನೀವು? ಎಷ್ಟು 250 ಕೋಟಿ ಖರ್ಚು ಮಾಡಿದ್ದಾರೆ ಅಂತಾರೆ, 350 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಅಷ್ಟು ಕೋಟಿ ಖರ್ಚು ಮಾಡಿದ್ರು ಕೂಡ 60,000ದಿಂದ 10,000ಕ್ಕೆ ಯಾಕೆ ಇಳಿದ್ರಿ? ಇದಕ್ಕೆ ಮುಂಚೆ ಉತ್ತರ ಕೊಡಿ. ಈಶ್ವರಪ್ಪ ಎಷ್ಟು ಬೂತಲ್ಲಿ ಬರುತ್ತೆ ಅಲ್ಲ, ಈಶ್ವರಪ್ಪ ದಿಗ್ವಿಜಯ ಸಾಧನೆ ಮಾಡೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅವತ್ತು ವಿಜೇಂದ್ರ ರಾಜೀನಾಮೆ ಕೊಡ್ತಾನೆ ಕೇಳಿ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಇದು ಸಿದ್ಧಾಂತದ ಹೋರಾಟ ನಾನು ಮಾಡ್ತಿರೋದು. ಆರಂಭಕ್ಕೆ ನಿಲ್ಲಂಥ ಸಂದರ್ಭದಲ್ಲಿ MP ಆಗೇ ಬಿಡ್ತೀನಿ ಅಂತ ಚುನಾವಣೆ ನಿಲ್ಲಿಲ್ಲ ನಾನು. ಇಡೀ ರಾಜ್ಯದಲ್ಲಿ ಚರ್ಚೆ ಆಗಬೇಕಿದು. ಅಪ್ಪ ಮಕ್ಕಳಿಂದ ಮುಕ್ತವಾಗಬೇಕು ಅನ್ನೋದು ಚರ್ಚೆ ಆಗಬೇಕು. ಹಿಂದುತ್ವವಾದಿಗಳಿಗೆ ಅನ್ಯಾಯ ಆಗಿರೋದು ಚರ್ಚೆ ಆಗಬೇಕು. ಹಳೆಯ ಎಲ್ಲ ಕಾರ್ಯಕರ್ತರಿಗೆ ಪಕ್ಕಕ್ಕೆ ಸೇರಿಸೋದು ಗೊತ್ತಾಗಬೇಕು. ಈ ಚರ್ಚೆ ಆಗಬೇಕು ಚುನಾವಣೆ ನಿಂತೆ. ಆದರೆ ನನ್ನ ಸಿದ್ಧಾಂತವನ್ನು ಒಪ್ಪಿ ಇವತ್ತು ಇಡೀ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಜನ ನಿಮ್ಮ ಜೊತೆ ನಾವಿದ್ದೇವೆ. ಇದು ನನಗೆ ಬರ್ತಾ ಇರೋಂಥ ಬೆಂಬಲ. ತುಂಬ ಸಂತೋಷ, ಗೆಲ್ತೀನಿ. ಎರಡು ಬೇರೆ ರೀ, ಸ್ವಲ್ಪ ತಡಿಯಪ್ಪ. ಹ್ಞೂನಪ್ಪ, ಅದಕ್ಕೆ ಹೇಳ್ತಿರೋದನ್ನು. ಹೈಕಮಾಂಡ್ಗೆ ಒಂದು ಭ್ರಮೆಯನ್ನು ಹುಟ್ಟಿಸ್ಬಿಟ್ಟಿದ್ದಾರೆ ಯಡಿಯೂರಪ್ಪನವರು. 10 ಬಾರಿ ಹೇಳಿದ್ದೀನಿ. ಹಂಗಾರೆ ಸೋತ್ರಲ್ಲ, ಮೊನ್ನೆ 68 ಬಂತಲ್ಲ, ಅದಕ್ಕೇನು ಹೇಳ್ತೀರಿ? 68ಕ್ಕೆ ಇಳಿತಲ್ಲಪ್ಪ, ಅದಕ್ಕೇನು ಹೇಳ್ತೀರಿ? ಅಲ್ಲ, ನಾನು ಹೇಳ್ತಿರೋದು ಸಿದ್ಧಾಂತಕ್ಕೂ ಗೆಲುವಿಗೂ ಸಂಬಂಧ ಇಲ್ಲ. ಸಿದ್ಧಾಂತ ಮುಂಚೆ 2 ಸೀಟ್ ಗೆದ್ದಿದ್ವಿ ಅಟಲ್ ಬಿಹಾರಿ ವಾಜಪೇಯಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ. ಹಂಗಂದ ತಕ್ಷಣ ಸಿದ್ಧಾಂತ ವ್ಯತ್ಯಾಸ ಆಗಿತ್ತೇನು? 2 ಸೀಟ್ ಗೆದ್ವಿ ಅಂದ ತಕ್ಷಣ BJPನ ಜನಸಂಘವನ್ನು ಮುಚ್ಚಿದ್ರೆ ನಾವು ನದೈನ್ಯಂ ನ ಪಲಾಯಂ, ಹೆದರ್ಕೋಬೇಡಿ, ಓಡಬೇಡಿ. ಯಾರು ಹೇಳಿದ್ದು? ಅಟಲ್ಜಿ 2 ಸೀಟ್ ಗೆದ್ದಿದ್ದು. ಇದು ಸಿದ್ಧಾಂತ ಇಟ್ಕೊಂಡು ಮುಂದೆ ಬಂದ್ವಿ. ಸಿದ್ಧಾಂತಕ್ಕೆ ಇವತ್ತು ತೊಂದರೆ ಆಗ್ತಾ ಇದೆ. ಸಿದ್ಧಾಂತಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಯಡಿಯೂರಪ್ಪನವ್ರ ಕುಟುಂಬದವರು. ಸೀಟ್ ಗೆಲ್ಲೋದು ಸೋಳೋದು ಇದು ಬೇರೆ, ಸಿದ್ಧಾಂತ ಬೇರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಸೈದ್ಧಾಂತಿಗೂ ನಡೀತಾ ಇರೋಂಥ ಹೋರಾಟ ಇದೆ. ಯಾರ ಕೈಲಿ? ನೀವು ಭ್ರಮೆಯಲ್ಲಿದ್ದೀರಿ, ಅದೇ ಹೇಳ್ತಿರೋದು ನಾನು. ಸೊ ಹೈಕಮಾಂಡ್ ಬಯಸೋದು ಸೀಟ್ ಜಾಸ್ತಿ ಬೇಕು ಅನ್ನೋದು ಒಪ್ಕೊಂಡೆ. ವಿಜೇಂದ್ರಿಂದ ಗೆದ್ರು ಅಂತ ಅನ್ಕೋತಾರೇನು? ಎರಡು ಬೇರೆ ರೀ. ನೀವು ಮಾತಾಡ್ತೀರಿ, ನಿಮಗೆ ಅರ್ಥ ಆಗ್ತಿಲ್ಲ. ಸೀಟ್ ಗೆಲ್ಲೋದು ಬೇರೆ, ಸ್ವಲ್ಪ ತಡೀರಿ. ಸೀಟ್ ಗೆಲ್ಲೋದು ಸಿದ್ಧಾಂತ ಎರಡು ಬೇರೆ ತಾನೆ.
ನೀವು ಹೇಳ್ರಿ ಹೌದು ಅಲ್ವ ಅಂತ. ನನ್ನ ಪ್ರಶ್ನೆ ನಿನ್ನ ಪ್ರಶ್ನೆ ನಾನು ಉತ್ತರ ಕೊಟ್ಟನಲ್ಲಪ್ಪ. ತಡಿಯಪ್ಪ, ನಾನು ಹೇಳೋದು ಕೇಳು. ಸಿದ್ಧಾಂತ ಬೇರೆ ಗೆಲುವು ಬೇರೆ ತಾನೆ? ಒಂದೇನಾ? ಒಂದೇನಪ್ಪ? ಇಲ್ಲಪ್ಪ, ನೀನು ಹೇಳಿದ ಸರಿ ಇದೆ, ಅದು ಬರ್ಕೋ. ನೀನು ಹೇಳಿದ್ದೆ ಪೂರ ಸರಿ, ಅದನ್ನೇ ಬರ್ಕೋ. ನಾನು ಅದಕ್ಕೂ ನೀವು ಉತ್ತರ ಕೊಡಲ್ಲ. ಬೇರೆ ಏನೇ ಕೇಳಿದ್ರು ಕೇಳ್ರಪ್ಪ. ನೀನು ಹೇಳಿ ಸರಿ, ಅದು ನಿಂದೇ ಸರಿ ಆಯ್ತು. ಹೂನಪ್ಪ, ನಿಂದೇ ಸರಿ. ನಾನು ಇನ್ನೇನು ಉತ್ತರ ಕೊಡ್ಲಿ ನಿನಗೆ? ಚರ್ಚೆ ಮಾಡ್ತಾ ಕೂತ್ಕೊಳ್ಳಲ್ಲ, ಅದೊಂದೇ ಸಬ್ಜೆಕ್ಟು. ನಿನ್ನ ಲಾಜಿಕ್ ನಾನು ಹೇಳಿದ್ನಲ್ಲ, ಚುನಾವಣೆನ 10,000 ಹೋಟೆಲ್ ಗೆದ್ರು. ಎಷ್ಟು ಸುರಿದ್ರು ದುಡ್ಡು? ಇದು ಸಿದ್ಧಾಂತ ಒಂದು ಒಪ್ಕೋತೀರಾ? ಗೆಲುವೇ ಕರೆಕ್ಟಾ? ನಾನು ಹೇಳ್ತಿರೋದು ಅದನ್ನೇ. ಜಾತಿ, ದುಡ್ಡು, ಬಲ, ತೋಳ್ಬಲ, ಈ ಚುನಾವಣೆಗಳು ಬಹಳ ಸರಿ ನಡೀತು ಕಾಂಗ್ರೆಸ್ ಅಲ್ಲಿ. ಆ ಸಿದ್ಧಾಂತ ಒಪ್ಕೊಂಡು ವೋಟ್ ಮಾಡಿದ್ರು ಅಂತೀರಾ? 2 ಸೀಟಲ್ಲಿ ಸೋತ್ವಿ ನಾವು. ಇಡೀ ದೇಶ ಜನ ಸಿದ್ಧಾಂತವನ್ನು ಬಿಟ್ಟರೆ ಆಗಿದ್ರೆ ಗೆಲುವಿಗೂ ಸಿದ್ಧಾಂತಕ್ಕೂ ಬೇರೆ ಬೇರೆ. LKG ಸ್ಟೂಡೆಂಟ್ಗೆ ಹೇಳಿದ್ರೆ ನೀನು ಹೇಳ್ತಿದ್ದೀನಪ್ಪ ಪತ್ರಕರ್ತರಿಗೆ, ನೀ ಅರ್ಥ ಮಾಡ್ರೆ ಮಾಡ್ಕೋ, ಇಲ್ಲ ಬಿಡು. ಬಿಡಪ್ಪ, ಸಾಕ್ಬಿಡು, ಬತ್ ಚರ್ಚೆ ಮಾಡಲ್ಲ ನಾನು, ಪ್ಲೀಸ್. ಏನು ರಾಹುಲ್ ಗಾಂಧಿ ಶಿವಮೊಗ್ಗಕ್ಕೆ ಬರಬೇಕು ಅಂತ ನನ್ನ ಆಸೆ. ಎಲ್ಲೆಲ್ಲಿ ರಾಹುಲ್ ಗಾಂಧಿ ಕಾಲಿಡ್ತಾರೋ ಅಲ್ಲೆಲ್ಲ ಕೂಡ ಕಾಂಗ್ರೆಸ್ ಸೋಲುತ್ತೆ. ದಯವಿಟ್ಟು ಶಿವಮೊಗ್ಗಕ್ಕೆ ಬೇಗ ಕರೆಸಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಕಾಂಗ್ರೆಸ್ ನಾಯಕರಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.